ಮತ್ತು ಶ್ರೀಯುತ ಬಿಕೆ ಉದಯ್ ಕುಮಾರ್ ಇವರಿಗೆ ಹೂಗುಚ್ಛವನ್ನು ನೀಡಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ನನ್ನ ಕಾಲೇಜಿನ ಗುರುಗಳು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ದೇವಗೊಬ್ಬರ ಅವರೇ, ಹಾಗೆ ಪೋಷಕರು, ಹಾಗೆ SDM ಅಧ್ಯಕ್ಷರೇ, ಮನೆಗಳಲ್ಲಿ ಬೆಳೆದಂತ ಈ ಒಂದು ತರಕಾರಿಯನ್ನ ಇಲ್ಲಿ ಪ್ರದರ್ಶನ ಮಾಡಿ ಆ ಮೂಲಕ ಸಾವಯವ ಅದರೊಟ್ಟಿಗೆ ತರಕಾರಿ ಕೃಷಿಯನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿ ಈ ತರಕಾರಿ ಕೃಷಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಇಡೀ ತಾಲೂಕಿನಲ್ಲೇ ಮಾತ್ರ ಇಡೀ ಜಿಲ್ಲೆಗೆ ಒಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಥಿಯರಿ ಮತ್ತು ಪ್ರಾಕ್ಟಿಕಲ್ ಆಗ್ಲೇ ಹೇಳಿದೆ. ನಾವು ಪಾಠ ಓದುದು ಬೇರೆ, ಅಭ್ಯಾಸ ಮಾಡುವಂತದ್ದು ಬೇರೆ. ಮತ್ತೊಂದು ಕಡೆ ಎಕ್ಸ್ಪೀರಿಯನ್ಸ್ ಮತ್ತೊಂದು ನಾಲೆಜ್ ಅಂತ ಇದೆ, ಜ್ಞಾನ ಬೇರೆ. ನಾವು ಪುಸ್ತಕದಲ್ಲಿ ಓದುವಂತದ್ದು ಜ್ಞಾನ. ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್, ಪ್ರಯೋಗ ಆಗ್ಬೇಕು, ಅನುಭವ ದೊಡ್ಡದು. ನಮ್ಮ ಹಿರಿಯರು ಸಾಕಷ್ಟು ಗಾದೆ ಮಾತುಗಳನ್ನು ಕಟ್ಟಿಕೊಟ್ಟಿದ್ದಾರೆ, ಅದು ಅನುಭವದಿಂದ ಕಟ್ಟಿಕೊಟ್ಟದು. ಯಾವ ಗಾದೆ ಕೂಡ ಸುಳ್ಳಲ್ಲ, ಯಾವ ಗಾದೆ ಮಾತು ಕೂಡ ಸುಳ್ಳಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರೆ. ವೇದ ಅಂದ್ರೆ ಅದು ಜ್ಞಾನ, ಕಟ್ಟಿಕೊಟ್ಟದ್ದು, ಬೇರೆಯವರು ಬರ್ದದ್ದು ಅದನ್ನು. ಆದರೆ ಗಾದೆ ಅಥವಾ ಅನುಭವ ಅನ್ನುವಂಥದ್ದು ಹಿರಿಯರು ಅನುಭವದಿಂದ ಕಟ್ಟಿಕೊಟ್ಟದ್ದು. ಇದನ್ನು ಕಳೆದ 3 ವರ್ಷದಿಂದ ನಾವು ನಮ್ಮ ಬಲಿರಾಮ್ ಸರ್ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದೇವೆ. ಆದ್ರೆ ಈ ವರ್ಷ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ನಾನು ಸಾಹಿತ್ಯ ಮಾತಾಡಿದಾಗ ಯಾವ ರೀತಿ ಮಾಡ್ಬೋದು ಅಂತ ಕೇಳಿದ್ದಕ್ಕೆ ನಾನು ನಮ್ಮ ಉದ್ಘಾಟನೆಯನ್ನು ಹೊರಗಡೆ ಉಂಟಾದ್ದು. ಅಂದ್ರೆ ನಾವು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಶಾಲಾ STMC ಅಧ್ಯಕ್ಷರಾದ ಶ್ರೀಯುತ ವಿನಯ್ ಕೆ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗಾದ್ರೆ ಅತಿ ಹೆಚ್ಚಿನ ಸಂಖ್ಯೆಯ ವಸ್ತುಗಳನ್ನು ಖರೀದಿಸಿರಬಹುದು. ನೀವು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಳ್ಳಿ. ಎಲ್ಲಾ ತರಕಾರಿ ಉಂಟು, ವಿಲೇಜಸ್ ಉಂಟು. ಮಕ್ಕಳಿಗೆ ಒಂದು ಲೆಕ್ಕ ಅಂದ್ರೆ ಏನಾದ್ರು ಗೊತ್ತಾಗ್ತದೆ, ಒಂದು ದುಡ್ಡಿನ ವ್ಯವಹಾರ ಮತ್ತೆ ಗಣಿತಾಗಿ ಗೊತ್ತಾಗ್ತದೆ. ಲೆಕ್ಕ ಏನು ಕಲೆ ಪ್ಲಸ್ ಏನ್ ಮಾಡ್ಬೇಕೆಲ್ಲ ಗೊತ್ತಾಗ್ತದೆ ವಿಷಯದಲ್ಲಿ. ನಮಗೆ ಖುಷಿ ಆಯ್ತು. ಈ ಒಂದು ಸಂತೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ. ಖಂಡಿತವಾಗಿ ಸರ್. ನಮಸ್ಕಾರ ಎಲ್ಲರಿಗೂ, ಎಲ್ಲ ಪೋಷಕ ಮಿತ್ರರಿಗೆ, STMC ಸದಸ್ಯರುಗಳಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಮಿತ್ರರಿಗೆ, ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ, ಮೆಟ್ರಿಕ್ ಮೇಳದ ಬಗ್ಗೆ ತಾವು ಕೇಳಿದ್ರಿ. ಖಂಡಿತವಾಗಿಯೂ ತುಂಬಾ ವಿಶೇಷವಾದ ಒಂದು ಚಟುವಟಿಕೆ ಅಂತಾನೆ ಹೇಳ್ಬೋದು ಈ ಶಾಲೆಗಳಲ್ಲಿ. ಯಾಕಂತ ಹೇಳಿದ್ರೆ ಬರೀ ಗಣಿತದ ಕಲ್ಪನೆ ಅಲ್ಲದೆ ಜನರೊಟ್ಟಿಗೆ ವ್ಯವಹರಿಸುವ ಒಂದು ಕಲ್ಪನೆ ಕೂಡ ಮಕ್ಕಳಲ್ಲಿ ಬೆಳೆಯುತ್ತದೆ. ವ್ಯವಹಾರವನ್ನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಕಲಿತಾರೆ. ವಿದ್ಯಾರ್ಥಿ ನಾಯಕ ಅಬ್ಬಾಸ್ ನಜ್ಮಿ ಈ ಒಂದು ಮೆಟ್ರಿಕ್ ಮೇಳದ ಬಗ್ಗೆ, ಮಕ್ಕಳ ಸಂತೆಯ ಬಗ್ಗೆ ತನ್ನ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ವಿಷಯ ಎಲ್ಲ ಉಂಟು, ಮತ್ತೆ ನಮಗೆ ವ್ಯವಹಾರ ಮಾಡಲಿಕ್ಕೆ ಎಲ್ಲ ಸ್ವಲ್ಪ ಗೊತ್ತಾಗ್ತದೆ, ಹೇಗೆ ಜನರನ್ನು ಕರಿಬೇಕಂತೆಲ್ಲ ಗೊತ್ತಾಗ್ತದೆ. ಕಳೆದ ವರ್ಷ ಕೂಡ ನಾವು ಮಕ್ಕಳ ಸಂತೆಯನ್ನ ಮಾಡಿದ್ವಿ, ಅವಾಗ ನೀವು ಕೂಡ ಇದ್ದೀರಲ್ವಾ? ಯಾವ ಅಂಗಡಿ ಹಾಕಿದ್ರಿ ಕಳೆದ ವರ್ಷ? ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದಲ್ಲಿ ಏನು ಹೊಸತನ ಇದೆ?
ಸ್ವೀಟ್ ಕಾರ್ನ್ ಹೊಸದುಂಟು ಮತ್ತು ಮೋಮೋಸ್ ಅದೆಲ್ಲ ಹೊಸದುಂಟು ಡಿಸೈಡ್ ಮಾಡಿದ್ದೇವೆ.